ಆರೋಗ್ಯಕ್ಕೆ ಫ್ರೆಶ್ ಅಡಿಗೆ ಮಾಡೋಣ. ಹೊಸ ಹೊಸ ತಿಂಡಿ ತರ ತರ ಅಡಿಗೆ ಕಲಿತು ಅಡಿಗೆ ಮಾಡೋಣ. ಆರೋಗ್ಯಕರ ರುಚಿಕರ ಹುಳಿಯುಪ್ಪು ಸಿಹಿ ಖಾರ. ಆರೋಗ್ಯಕರ ರುಚಿಕರ ಹುಳಿಯುಪ್ಪು ಸಿಹಿ ಖಾರ. ಘಮಿಸುವ ಮಸಾಲೆ ಖಾರ ಚಟಪಟ ಕಲಿಯೋಣ ಬಾರ. ಎಂಥ ರುಚಿ. ಅಮ್ಮ ನಂಗೂ ಸ್ವಲ್ಪ. ಅಮ್ಮ ನಂಗೂ ಸ್ವಲ್ಪ. ದಿನ ದಿನವೂ ಹೊಸ ರುಚಿ ಕಲಿಯುವ ಅಭಿರುಚಿ. ಕಲಿತು ಮಾಡಲು ಬಿಸಿ ಬಿಸಿ ಸವಿಯಲು ನೀವು ಖುಷಿ ಖುಷಿ. ಎಂಥ ರುಚಿ. ಅಮ್ಮ ನಂಗೂ ಸ್ವಲ್ಪ. ಅಮ್ಮ ನಂಗೂ ಸ್ವಲ್ಪ. ಎಂಥ ರುಚಿ ಸವಿ ಸವಿ ರುಚಿ ಘಮಿಸುವ ರಸಪಾಕ. ಎಂಥ ರುಚಿ. ನಮಸ್ಕಾರ ವೀಕ್ಷಕರೇ, ಆಹಾ ಎಂಥ ರುಚಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ ಸುಸ್ವಾಗತ. ನಮ್ಮ ರಾಜ್ಯದಲ್ಲಿ ಹಸನಾದ ಊರು ಅಂತ ಹೆಸರು ಬಂದಿರೋದೇ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಜಿಲ್ಲೆಯಾದಂತಹ ಹಾಸನ ಜಿಲ್ಲೆ. ಹಾಸನ ಜಿಲ್ಲೆ ಅಂದ ತಕ್ಷಣ ಮಲೆನಾಡಿನ ಪ್ರಕೃತಿ ನಮ್ಮ ಕಣ್ಣ ಮುಂದೆ ಬರುತ್ತೆ. ಹಾಗೆ ಅದರ ಆಹಾರಗಳು ಕೂಡ ಅಷ್ಟೇ ವೈಶಿಷ್ಟ್ಯ. ಅದರಲ್ಲೂ ಮುದ್ದೆ ಬಸ್ಸಾರು. ಹಾಸನದ ಮುದ್ದೆ ಬಸ್ಸಾರು ಅಂದರೆ ಎಲ್ಲರೂ ಬಾಯಿ ಬಿಡ್ತಾರೆ. ಬಸ್ಸಾರಲ್ಲಿ ಕೂಡ ಎಷ್ಟೊಂದು ಥರದ ಬಸ್ಸಾರಿದೆ. ಸೊಪ್ಪಿನಿಂದ ಮಾಡಿರ್ತಾರೆ, ಕಾಳಿನಿಂದ ಮಾಡುವಂಥದ್ದು, ತರಕಾರಿಯಿಂದ ಮಾಡುವಂಥದ್ದು. ಆ ಜೊತೆಗೆ ಮಾಂಸಾಹಾರಿಗಳು ಕೂಡ ತುಂಬ ಇರ್ತಾರೆ ಇಲ್ಲಿ. ರಾಗಿ ಮುದ್ದೆ ಜೊತೆಗೆ ಮಾಂಸಾಹಾರಿ ಬಸ್ಸಾರು ತುಂಬಾ ಫೇಮಸ್ಸು. ಯಾಕಪ್ಪ ಇಷ್ಟೆಲ್ಲ ಪೀಠಿಕೆ ಅಂದರೆ ನಮ್ಮ ಜೊತೆ ಇವತ್ತು ಇದ್ದಾರೆ ಹಾಸನದ ಮೂಲತಃ ಅತಿಥಿ ಶ್ರೀಮತಿ ಗೀತಾ ದೇವರಾಜ್ ಅವರು. ಬನ್ನಿ, ಅವರು ಯಾವುದೋ ಸಾರು ಮಾಡೋ ಪ್ರಿಪ್ರೇಷನ್ ಇದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಅಡುಗೆ ಕೂಡ ಮಾಡೋಕ್ಕೆ ಶುರು ಮಾಡೋಣ. ನಮಸ್ಕಾರ ಗೀತಾ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಹೇಗನ್ಸ್ತಾ ಇದೆ ನೀವು ನಮ್ಮ ಕಾರ್ಯಕ್ರಮದಲ್ಲಿ? ಏನೋ ಸಾರು ಫಸ್ಟ್ ಟೈಮ್ ಮಾಡ್ತಿರೋದು, ಬಂದು ವಿಡಿಯೋ ಮುಂದೆ ತುಂಬಾ ಖುಷಿ ಆಗ್ತಿದೆ. ಖುಷಿ ಆಗ್ತಾ ಇದೆ. ಅಡುಗೆ ಮಾಡ್ತಿರ್ತಾರೆ ಯಾವಾಗ್ಲೂ? ತುಂಬಾನೇ ಮಾಡ್ತೀನಿ. ಸೊ ಹಾಸನ್ ನಿಮ್ಮೂರು? ಹಾಸನ್ನೇ. ಸೊ ಹಾಸನ್ ಅಂದ ತಕ್ಷಣ ಮುದ್ದೆ ಸಾರು. ಮುದ್ದೆ ಸಾರು, ಬಸ್ಸಾರು, ಸೊಪ್ಪು ಸಾರು ಅಂದ್ರೆ ತುಂಬಾ ಫೇಮಸ್ ಈ ಕಡೆ. ನೀವು ರೆಗ್ಯುಲರ್ ಆಗಿ ಮಾಡ್ತಿರ್ತೀರಾ? ಯಾವಾಗ್ಲೂ ಮಾಡ್ತಾ ಇರ್ತೀವಿ. ಹೌದಾ? ದಿನಾನು? ಒಂದಿನ ಬಿಟ್ಟು ಒಂದಿನ ಸೊಪ್ಪು ಸಾಂಬಾರ್ ಇದ್ದೇ ಇರುತ್ತೆ ನಮ್ಮ ಮನೆಯಲ್ಲಿ. ತರಕಾರಿ ಸೊಪ್ಪು. ವೀಕ್ಲಿ ನಾನ್ ವೆಜ್. ಸೊ ಇವತ್ತು ನಮ್ಮ ಕಾರ್ಯಕ್ರಮಕ್ಕಾಗಿ ಏನ್ ಮಾಡಿ ತೋರಿಸ್ಬೇಕು ಅನ್ಕೊಂಡಿದ್ದೀರಾ? ನಾಟಿ ಕೋಳಿ ಬಸ್ಸಾರು ಮಾಡ್ತಾ ಇದ್ದೀನಿ. ನಾಟಿ ಕೋಳಿ ಬಸ್ಸಾರು ಎಲ್ರಿಗೂ ತುಂಬಾನೇ ಇಷ್ಟ ಅನ್ಸುತ್ತೆ ಅಲ್ವಾ? ನಾಟಿ ಕೋಳಿ ಬಸ್ಸಾರು ಮಾಡೋದು ಹಾಸನಲ್ಲಿ ಜಾಸ್ತಿ ಅದೇ. ಹೌದಾ? ಹಾಸನ್ದು ಒಂದು ಅಥೆಂಟಿಕ್ ಮುದ್ದೆಗೆ ಮಾಡುವಂತ ಸಾರು ಅಂದ್ರೆ ನಾಟಿ ಕೋಳಿ ಬಸ್ಸಾರು. ಸೊ ಮಾಡಕ್ಕೆಲ್ಲ ತಯಾರಿ ಇಟ್ಕೊಂಡಿದ್ದೀರಾ? ಎಲ್ಲ ತಯಾರಾಗಿದೆ. ಸರಿ, ಹಾಗಾಗಿ ಮಾಡಕ್ ಶುರು ಮಾಡ್ಬಿಡೋಣ ಗೀತಾ ಅವ್ರೆ. ಮೊದ್ಲಿಗೆ ಏನ್ ಮಾಡ್ತೀರಾ? ಮೊದ್ಲಿಗೆ ಸ್ಟವ್ ಹಚ್ಚೋಣ. ಸ್ಟವ್ ಹಚ್ಚೋದು ಫಸ್ಟ್ ಕೆಲಸ ಅಲ್ವಾ? ಸ್ಟವ್ ಹಚ್ಚಿದ್ದೀನಿ. ಮೊದಲಿಗೆ ಗ್ಯಾಸ್ ಹಚ್ಕೊಂಡ್ರಿ? ಗ್ಯಾಸ್ ಹಚ್ಕೊಂಡಿದ್ದೀನಿ. ಕುಕ್ಕರ್ ಇಟ್ಟಿದ್ದೀನಿ. ಸ್ವಲ್ಪ ಬಿಸಿ ಆಗಲಿ. ಬಿಸಿ ಆದಮೇಲೆ 2 ಸ್ಪೂನ್ ಅಷ್ಟು ಆಯಿಲ್ ಹಾಕ್ತೀನಿ. ಎಣ್ಣೆ ಯಾವುದಾದ್ರೂ ಉಪಯೋಗಿಸ್ಬೋದಾ ಇದಕ್ಕೆ? ಹೇಗೆ? ಯಾವುದಾದ್ರೂ ಹಾಕ್ಬೋದು. ಸನ್ಫ್ಲವರ್ ಹಾಕ್ಬೋದು. ಇದು ಕಡಲೆಕಾಯಿ ಎಣ್ಣೆ. ಓಕೆ, ನೀವು ತಗೊಂಡಿರೋದು ಶೇಂಗಾ ಎಣ್ಣೆ. ಹಾಂ, ಸರಿ. ಈಗ ನೆಕ್ಸ್ಟ್ ಆನಿಯನ್ ಹಾಕ್ತೀನಿ. ಈರುಳ್ಳಿ ಹೆಚ್ಕೊಂಡಿದ್ದೀರಾ? ಈರುಳ್ಳಿ ಹೆಚ್ಕೊಂಡಿದ್ದೀನಿ. ಹಾಕಿ. ಮನೇಲಿ ಏನೇನು ಅಡುಗೆ ಮಾಡ್ತಿರ್ತೀರಾ? ಮತ್ತೆ ಮನೇಲಿ ಎಲ್ಲ ಥರದ್ದು ಮಾಡ್ತೀವಿ ನಾವು. ಬೆಳಗ್ಗೆ ತಿಂಡಿಗೆ ರೊಟ್ಟಿ ಮಾಡ್ತೀನಿ, ಚಪಾತಿ ಮಾಡ್ತೀನಿ. ಯಾವ ರೊಟ್ಟಿ? ರಾಗಿ ರೊಟ್ಟಿ. ನಾವು ಸಂಡೇ ಸ್ಪೆಷಲ್ ಅದೇನೆ ನಮಗೆ. ಓಕೆ. ರಾಗಿ ರೊಟ್ಟಿ, ಹುಚ್ಚೆಳ್ ಪುಡಿ, ಗುರೆಳ್ ಪುಡಿ ಅಂತಾರೆ, ಹುಚ್ಚೆಳ್ ಪುಡಿ ಅಂತಾರೆ. ಆಮೇಲೆ ರೆಡ್ ಚಟ್ನಿ, ಬೆಣ್ಣೆ. ಅದು ಸಂಡೇ ನಮ್ಮ ಮನೇಲಿ ಇದ್ದೇ ಇರುತ್ತೆ. ಆಮೇಲೆ ಮಧ್ಯಾಹ್ನಕ್ಕೆ ನಾನ್ ವೆಜ್ ಊಟ ಇರುತ್ತೆ ಸಂಡೇ. ಇನ್ನು ಡೈಲಿ ಪಲಾವ್, ಚಿತ್ರಾನ್ನ, ಉಪ್ಪಿಟ್ಟು, ಅಕ್ಕಿ ರೊಟ್ಟಿ, ಚಪಾತಿ ಅದೆಲ್ಲ ಮಾಡ್ತಾ ಇರ್ತೀನಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ. ಜಾಸ್ತಿ ಬೇಕಾಗತ್ತಲ್ಲ ಯೂಶಲಿ ಮಾಂಸಾಹಾರಿ ಅಡುಗೆಗಳಿಗೆ? ಅಂದ್ರೆ ಜಾಸ್ತಿ ಬೇಕಾಗುತ್ತೆ. ಈಗ 2 ಸ್ಪೂನ್ ಹಾಕಿದ್ದೀನಿ ನಾನು. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಲ್ವಾ? ಒಂದು ಹಸಿ ವಾಸನೆ ಹೋಗೋ ಥರ ಹುರ್ಕೋಬೇಕು. ಹೌದು. ಇನ್ನೊಂದು ಸ್ವಲ್ಪ ಫ್ರೈ ಆಗಬೇಕು. ಈಗ ನಾನು ಹಲ್ದಿ ಪೌಡರ್ ಹಾಕ್ತಾಯಿದ್ದೀನಿ.
ಅರಿಶಿನ ಪುಡಿ. ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ಮತ್ತೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಯಾವುದೇ ಅಡಿಗೆ ಒಗ್ಗರಣೆ ಅಂದ್ರೆ ಅರಿಶಿನ ಪುಡಿ ಇರ್ಲೇಬೇಕು. ನಾನ್ ವೆಜ್ಜಿಗಂತೂ ಅದು ಮುಖ್ಯವಾಗಿ ಬೇಕೇ ಬೇಕು. ಅಂದ್ರೆ ಚೆನ್ನಾಗಿ ಬೇಯುತ್ತೆ, ಮತ್ತೆ ಅದು ಆಂಟಿ ಆಕ್ಸಿಡೆಂಟ್ ಆಗಿ ಕೆಲಸ ಮಾಡುತ್ತೆ ಅಲ್ವಾ? ಈಗ ಚಿಕನ್ ಹಾಕ್ತಾ ಇದ್ದೀನಿ ನಾನು. ಇವಾಗ್ಲೇ ಹಾಕ್ಬಿಡ್ತೀರಾ? ಇದ್ರ ಜೊತೆನೆ ಅದು ಬೇಯಬೇಕು. ಎಷ್ಟು ತಗೊಂಡಿದ್ದೀರಾ ಈಗ ಇದು? ಈಗ 1 kg ಇದೆ. 1 kg ಇದೆ. ಈಗ ನಾಟಿ ಕೋಳಿಗೆ ಮತ್ತೆ ಬೇರೆ ರೆಗ್ಯುಲರ್ ಆಗಿ ಎಲ್ಲರೂ ಸೇವಿಸುವಂತ ಚಿಕನ್ಗೆ ಏನು ಡಿಫ್ರೆನ್ಸ್ ಇದೆ? ಎಲ್ಲರೂ ಯಾಕಷ್ಟು ಅದನ್ನೇ ಇಷ್ಟಪಡ್ತಾರೆ? ಅಂದ್ರೆ ನಾಟಿ ಕೋಳಿ ಸ್ವಲ್ಪ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರ್ತದೆ, ಬೇರೆ ಇರುತ್ತೆ. ಬೇರೆ ತರನೇ ಇರುತ್ತೆ. ಅದಕ್ಕೆ ಸ್ವಲ್ಪ ಬೆಣ್ಣೆ ಹಾಕೊಂಡು ತಿಂದ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಈ ನಾಟಿ ಕೋಳಿ ಅಂದ್ರೆ ಒಂದು ಅಡುಗೆಗೆ ತುಂಬಾ ಡೈಜೆಷನ್ಗೆ ಸ್ವಲ್ಪ ಹಾರ್ಡ್ ಅಲ್ವಾ ಇದು ಫುಡ್? ಅದಕ್ಕೆ ಅದು ಸ್ವಲ್ಪ ಹೀಟ್ ಅಂತಾನೆ ಸ್ವಲ್ಪ ಅದಕ್ಕೆ ಬೆಣ್ಣೆ ಹಾಕಿ ತಿಂದ್ರೆ ಅದು ಕರೆಕ್ಟ್ ಆಗಿ ಆಗ್ತದೆ. ಹೌದಾ? ಜೀರ್ಣಕ್ಕೆ ಎಲ್ಲ ಹೇಗೆ ಸರಿ ಆಗ್ತದೆ. ಸೊ ಬೆಣ್ಣೆ ಜಾಸ್ತಿ ಅಡುಗೆ ಮಾಡುವಾಗೇನಾ? ಇಲ್ಲ ಆಮೇಲೆ ಊಟಕ್ಕೆ ಹಾಕೋಬೇಕು. ಓಹೋ, ಊಟಕ್ಕೆ. ಈಗ ನಾಟಿ ಕೋಳಿ ಎಲ್ಲ ಕಡೆ ಸಿಗತ್ತಾ ಅಥವಾ ಸ್ವಲ್ಪ ಕಷ್ಟನ ಸಿಗೋದು? ಇಲ್ಲ, ಹೇಗೆ? ಸ್ವಲ್ಪ ಕಷ್ಟ ಅಂದ್ರೆ ಚಿಕನ್ ಅಂಗಡಿಯಲ್ಲಿ ಎಲ್ಲ ಅದು ಫಾರಮ್ ಬಾಯ್ಲರ್ ಅದೆಲ್ಲ ಜಾಸ್ತಿ ಸಿಗುತ್ತೆ. ನಾಟಿ ಕೋಳಿ ಸ್ವಲ್ಪ ಕಷ್ಟನಾ? ಓಕೆ. ಅಂದ್ರೆ ಹಳ್ಳಿಗಳಲ್ಲಿ ಜಾಸ್ತಿನಾ? ಹಳ್ಳಿ ಸಿಗುತ್ತೆ. ಅಲ್ಲಿ ಮನೆಯಲ್ಲೇ ಮಾಡ್ಕೊಂತಾರೆ ಅವರು. ಫ್ರೆಶ್ ಯಾವಾಗ್ಲೂ ಮನೆಯಲ್ಲೇ ಮಾಡ್ಕೊಂತಾರೆ. ಈಗ ಇದಕ್ಕೆ ನಾನು ಸಾಲ್ಟ್ ಹಾಕ್ತೀನಿ, ಉಪ್ಪು. ಅದು ಚಿಕನ್ಗೆ ಚೆನ್ನಾಗಿ ಹಿಡಿಬೇಕು. ಉಪ್ಪೆಲ್ಲ ಹೊಂದ್ಕೋಬೇಕಲ್ವಾ ಬೇಯಲಿಕ್ಕೆ? ಅದ್ರ ಜೊತೆನೆ ಹಾಕಿದ್ರೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಈಗ ಇದ್ರದ್ದು ನೀವು ಬಸ್ಸಾರೆ ಮಾಡ್ತಿದ್ದೀರಾ ಅಥವಾ ಹೇಗೆ? ಇದು ಬರೀ ಸಾರ? ಎಲ್ಲ ಒಟ್ಟಿಗೆ ಮಾಡಿ ಆಮೇಲೆ ಚಿಕನ್ ತೆಗಿತೀನಿ, ತೆಗ್ದು ಆಮೇಲೆ ಬೇರೆ ಮತ್ತೆ ಅದನ್ನ ಒಗ್ಗರಣೆ ಮಾಡ್ತೀನಿ. ಓಕೆ, ಸರಿ. ಸಾಲ್ಟ್ ಹಾಕಿದ್ದೀನಿ. ಇದು ಮಸಾಲೆ ಎಲ್ಲ ಜಾಸ್ತಿ ಬೇಕಾಗತ್ತೆ ಅಲ್ವಾ ಇದಕ್ಕೆ? ಜಾಸ್ತಿ ಏನ್ ಮಸಾಲೆ ಹಾಕೋದಿಲ್ಲ, ಕಾಯಿ ಮಾತ್ರ ಜಾಸ್ತಿ ಹಾಕ್ತೀನಿ. ಇದಕ್ಕೂ ಕಾಯಿ? 1 ತೆಂಗಿನಕಾಯಿಲಿ ಅರ್ಧ ಹೋಳು ಮಾತ್ರ ಹಾಕೋದು. ಇದು ಸ್ವಲ್ಪ ತೆಳ್ಳಗಿದ್ರೇನೆ ಚೆನ್ನಾಗಿರ್ತದೆ. ಇದು ಗಟ್ಟಿ ಮಾಡಿದ್ರೆ ಚೆನ್ನಾಗಿರಲ್ಲ. ನಾಟಿ ಕೋಳಿದು ಸ್ವಲ್ಪ ತೆಳ್ಳಗೇನೆ ಇರಬೇಕು. ಇದು ಬೇಯ್ತಾ ಇದೆ, ಚೆನ್ನಾಗಿ ಸ್ವಲ್ಪ ಇದು ಫ್ರೈ ಆಗಬೇಕು. ಈಗಲೇ ಇದಕ್ಕೆ ಮತ್ತೆ ಏನು ಹಾಕಾಗಿಲ್ಲ. ಮತ್ತೆ ಈ ಕೊತ್ತಂಬರಿ ಸೊಪ್ಪು ಮಾತ್ರ ಹಾಕ್ಬೇಕು. ಇವಾಗ ಮೆಂತ್ಯ, ಕೊತ್ತಂಬರಿ, ಪುದೀನ ಇದಕ್ಕೇನೆ ಹಾಕ್ಬಿಡ್ತೀನಿ. ಹೌದಾ? ಹಸಿ ಹಾಗೆ ರುಬ್ಬೋದಿಲ್ಲ, ಏನಿಲ್ಲ ಜೊತೆಗೇನೆ. ನಾಟಿ ಕೊತ್ತಂಬರಿ ಸೊಪ್ಪು ಇದನ್ನ ಹಾಕಿ ತೋರಿಸಿ ಒಂದ್ ನಿಮಿಷ. ಕೊತ್ತಂಬರಿ ಅಂತ ಹೇಳಿದ್ರು, ಬಟ್ ಇದು ಕೊತ್ತಂಬರಿ ತರನೇ ಕಾಣ್ತಾ ಇಲ್ಲ. ನಾಟಿ ಇದೆ ಹೀಗೆ ಬರೋದು. ಹೌದಾ? ಇದು ನಾಟಿ ಕೊತ್ತಂಬರಿ ಸೊಪ್ಪು. ನಾಟಿ ಕೊತ್ತಂಬರಿ ಇಲ್ಲೆಲ್ಲ ಹಾಸನದಲ್ಲೆಲ್ಲ ಬೆಳಿತಾರೆ ಇದನ್ನೇ? ಇಲ್ಲಿ ತೋಟಗಳ ಕಡೆ ಜಾಸ್ತಿ ಬೆಳಿತಾರೆ. ಸೊ ಇದನ್ನೇ ಉಪಯೋಗಿಸ್ತೀರಾ? ಈಗ ಹಾಕ್ತಾ ಇದ್ದೀನಿ. ಮತ್ತೆ ಹವ್ಯಾಸಗಳೇನು ಅಡುಗೆ ಜೊತೆಗೆ ಮನೆಯಲ್ಲಿ? ಹೇಗೆ ಹವ್ಯಾಸ? ಸ್ವಲ್ಪ ಬೇಜಾರು ಆಗದ ಇರೋ ಹಾಗೆ ಒಂದು ಸ್ಟಿಚ್ ಮಾಡ್ತೀನಿ. ಓಕೆ, ಹೊಲಿಗೆ, ಬಟ್ಟೆ ಹೊಲಿತೀರಾ? ಯಾವ ಥರದ್ದು? ನಾವು ಬ್ಲೌಸ್ ಲೇಡೀಸ್ ಓಕೆ ಓಕೆ, ಅದನ್ನು ಹೊಲಿತೀನಿ. ಆಮೇಲೆ ಬೆಳಗ್ಗೆ ಮಾರ್ನಿಂಗ್ ನಾನು ಜಿಮ್ಮಿಗೆ ಹೋಗ್ತೀನಿ. ಓಹೋ, ಜಿಮ್ ವುಮನ್ ನೀವು? ಜಿಮ್ ಮಹಿಳೆ? ಹೌದಾ? ಮಗಳದೇ ಜಿಮ್ ಇದೆ. ನಾನು ತುಂಬಾ ವರ್ಷದಿಂದ ಹೋಗ್ತಾ ಇದ್ದೀನಿ. ಫಿಟ್ ಆಗಿದ್ದೀನಿ, ಹೆಲ್ತಿ ಆಗಿದ್ದೀನಿ. ಸೂಪರ್. ಓಕೆ, ನೋಡಿ ವೀಕ್ಷಕರೇ, ಜಿಮ್ಗೆ ಹೋಗ್ತಾರೆ ಅಂತೆ ನೋಡಿ. ಅದಕ್ಕೆ ಎಷ್ಟು ಸ್ಲಿಮ್ ಬೆಳಗ್ಗೆ ಆಗಿದ್ದಾರೆ. 5ಗೆ ಹೋಗೋದು ನಾವು, 5 ಗಂಟೆಗೆ ಬೆಳಗ್ಗೆ ಎದ್ದು. ಸೊ ನಿಮ್ದೇ ಜಿಮ್ ಇರೋದ್ರಿಂದ ಬರೀ ನೋಡ್ಕೊಳ್ಳಲ್ಲ, ನೀವು ಮಾಡ್ತೀರಾ? ಏನೇನ್ ಮಾಡ್ತೀರಾ ಹೇಳಿ? ನಮ್ಮೆಲ್ಲ ಇದು
ಟ್ರೈನರು ಮಗಳೇನೆ. ಮಗಳೇ ಟ್ರೈನರ್. ನಾವು ಹೋಗೋದು ಅಷ್ಟೇ, ನಾವು ಹೋಗಿ ಜಿಮ್ ಮಾಡ್ಕೊಂಡು ಬರೋದು. ಏನೇನ್ ಮಾಡ್ತೀರಾ ಅದ್ರಲ್ಲಿ? ಎಲ್ಲ ಥ್ರೆಡ್ಮಿಲ್ ಎಲ್ಲ ವೆಯ್ಟ್ ವೆಯ್ಟ್, ಡಂಬಲ್ಸ್ ನೋಡಿ, ಎಲ್ಲ ಏರೋಬಿಕ್ಸ್. ವಂಡರ್ಫುಲ್. ನೋಡಿ, ಬರೀ ಅಡುಗೆ ಮನೆಯಲ್ಲಿ ಸೌಟ್ ಹಿಡಿಯೋದು ಅಷ್ಟೇ ಅಲ್ಲ, ಜಿಮ್ಗೆ ಹೋಗಿ ಡಂಬಲ್ಸ್ ಹಿಡಿತಾರೆ ನಮ್ಮ ಗೀತಾ ಮೇಡಮ್ ಅವರು. ಎಷ್ಟೊಂದು ಮಹಿಳೆಯರಿಗೆ ಪ್ರೇರಣೆ ಅಂತ ನಾನು ಖಂಡಿತವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಅಡುಗೆ ಮನೆಯಲ್ಲಿ ಆಹಾರ ಅಡುಗೆ ಮಾಡೋದ್ರ ಜೊತೆಗೆ ನಮ್ಮ ಆರೋಗ್ಯಕ್ಕೆ ದೈಹಿಕ ವ್ಯಾಯಾಮ ತುಂಬಾನೇ ಮುಖ್ಯ ಇರುತ್ತೆ. ಯೋಗನೂ ಮಾಡ್ತೀವಿ, ಯೋಗ ಇರುತ್ತೆ, ಏರೋಬಿಕ್ಸ್. ಸೂಪರ್ ಮೇಡಮ್. ಇವಾಗ ಫ್ರೈ ಆಗ್ತಾ ಇದೆ, ಇನ್ನು ಸ್ವಲ್ಪ ಬೇಯಲಿ. ಅಷ್ಟರೊಳಗೆ ನಾವು ಮಸಾಲೆ ಮಿಕ್ಸಿಗೆ ರೆಡಿ ಮಾಡ್ಕೊಂಡು. ಹೌದಾ? ಏನೇನು ಹಾಕ್ತೀರಾ ಮಸಾಲೆಗೆ? ಈಗ ತೆಂಗಿನಕಾಯಿ ಹಾಕ್ತೀನಿ, ಇಷ್ಟು ತೆಂಗಿನಕಾಯಿ ಹಾಕ್ತೀನಿ. ನೆಕ್ಸ್ಟ್ ಈರುಳ್ಳಿ ಹಾಕ್ತೀನಿ. ಅರ್ಧ ಈರುಳ್ಳಿ ಅದ್ರಲ್ಲಿ ಹಾಕೊಂಡಿದ್ರೆ ಈಗ ರುಬ್ಬಕ್ಕೆ ಒಂದು ಸ್ವಲ್ಪ. ಇದರಲ್ಲಿ ಈರುಳ್ಳಿ ಹಾಕ್ತೀನಿ ಅರ್ಧ. ಮತ್ತೆ ಟೊಮೆಟೊ ದೊಡ್ಡ ದೊಡ್ಡಗೆ ಹೆಚ್ಕೊಂಡಿದ್ದೀರಾ? ಹಿಂಗೆ ಇದು ರುಬ್ಬಿಡ್ತೀವಲ್ಲ ಅಂತ ಹೆಚ್ಕೊಂಡಿದ್ದೀನಿ. ಸರಿ, ಒಂದು ಟೊಮೆಟೊ. ಆಮೇಲೆ ಇದು ಚಕ್ಕೆ ಲವಂಗ. ಖಾರ ಎಲ್ಲ ಜಾಸ್ತಿ ಬೇಕಲ್ವಾ ಇದಕ್ಕೆ? ಈ ಕಡೆ ಜಾಸ್ತಿ ಸ್ವಲ್ಪ ಖಾರನೇ ತಿನ್ನೋದು. ಹೌದಾ? ಚಕ್ಕೆ ಹಾಕ್ತಾ ಇದ್ದೀನಿ. ಚಕ್ಕೆ ಹಾಕ್ತಾ ಇದ್ದೀನಿ. ಮತ್ತು ಏಲಕ್ಕಿ, 2 ಏಲಕ್ಕಿ ಸಾಕು. ಇಷ್ಟನ್ನು ಮಾತ್ರ ರುಬ್ಬೇಕು ಇವಾಗ. ಸ್ವಲ್ಪ ನೀರು ಹಾಕ್ತೀವಿ ಇದಕ್ಕೆ. ಹೌದಾ? ನೋಡಿ, ಸಾಕು. ಓಕೆ, ಇದನ್ನ ಇವಾಗ ರುಬ್ಬಬೇಕು. ನೋಡಿ, ಇಷ್ಟ ಹದವಾಗಿ ರುಬ್ಬಿದ್ದೀನಿ. ಇಷ್ಟು ನುಣ್ಣಗಿದ್ರೆ ಸಾಕಾಗ್ತದೆ. ಈಗ ನಾನು ಮೊದಲಿಗೆ ಖಾರದ್ದು ಹಾಕೋತೀನಿ. ಧನಿಯಾ ಪೌಡರ್ ಮತ್ತು ಚಿಲ್ಲಿ ಅಚ್ಚ ಖಾರದ ಪುಡಿ ಹಾಕೋತಾ ಇದ್ದೀನಿ. ಏನೇನಿದೆ? ನೀರಲ್ಲಿ ಮಿಕ್ಸ್ ಮಾಡಿದ್ದೀರಾ? ಇದು ಕಲಸಿದ್ದೀನಿ. ಇದನ್ನು ಧನಿಯಾ ಪುಡಿ ಮತ್ತೆ ಓಹೋ, ಈ ಥರ. ಎಷ್ಟು ಹಾಕಿದ್ದೀರಾ ಇದು ಖಾರ ಪುಡಿ, ಧನಿಯಾ ಪುಡಿ? ಇದಕ್ಕೆ 5 ಸ್ಪೂನ್ ಖಾರದ ಪುಡಿ ಹಾಕಿದ್ದೀನಿ, 5 ಸ್ಪೂನ್ ಧನಿಯಾ ಪೌಡರ್ ಹಾಕಿದ್ದೀನಿ. ಓಕೆ, ಈಗ ಇದಕ್ಕೆ ಹಾಕ್ತಾ ಇದ್ದೀನಿ. ಈಗ ಖಾರ ಮಾತ್ರ ಹಾಕಿದ್ದೀನಿ ನಾನು. ಅಚ್ಕಾರ ಪುಡಿದೆ ಖಾರ ಇದಕ್ಕೆ ಮುಖ್ಯವಾಗಿ ಅಲ್ವಾ? ಈಗ ಒಂದು ಸ್ವಲ್ಪ ನೀರು ಕುಡಿ, ಹಾಗೆ ಕುಡಿ. ನೀರು ಜಾಸ್ತಿನೇ ಬೇಕಾಗುತ್ತೆ ಅಲ್ವಾ? ಹೌದು, ಆಮೇಲೆ ಹಾಕೋಬೇಕು. ಇದನ್ನ ಕಾಯಿ ಖಾರ ಹಾಕೋತೀವಲ್ಲ, ಆಮೇಲೆ ಜಾಸ್ತಿ ಹಾಕೋಬೇಕು. ನಮಗೆ ಎಷ್ಟು ಬೇಕು ನೋಡಿಕೊಂಡು. ಮನೇಲಿ ಎಲ್ಲರಿಗೂ ಇಷ್ಟನಾ? ಯಾರ್ಯಾರು ಇದ್ದಾರೆ ಮನೇಲಿ? ನಮ್ಮ ಮನೇಲಿ ಎಲ್ಲರೂ ನಾನ್ ವೆಜ್. ಮಗಳು, ಅಳಿಯ, ಮೊಮ್ಮಕ್ಕಳು, ಆಮೇಲೆ ಮಗ, ಸೊಸೆ, ಮೊಮ್ಮಗು ಒಂದು. ನಮ್ಮ ಮನೆಯವರು ನಾವು ಇಷ್ಟು ಜನ ನಾನ್ ವೆಜ್ಜಿಗೆ ಇರ್ತೀವಿ. ಮಗಳು, ಅಳಿಯ ಎಲ್ಲರೂ ಜಿಮ್ಮು. ಹೌದು. ಮೊಮ್ಮಕ್ಕಳು ಬರ್ತಾರೆ. ಎಷ್ಟು ದೊಡ್ಡವರಿದ್ದಾರೆ ಅವರು? ಒಬ್ಳು 2nd PUC ಓದ್ತಿದ್ದಾಳೆ, ಮಗಳು 9th ಸ್ಟ್ಯಾಂಡರ್ಡ್. ಮಗಳು 2nd ಸ್ಟ್ಯಾಂಡರ್ಡ್ ಈ ಸಲ. ಓಕೆ ಓಕೆ, ಸೂಪರ್. ಈಗ ಕ್ಯಾಪ್ ಹಾಕ್ಬಿಡೋಣ. ಇದು ಆಮೇಲೆ ಇದು ರುಬ್ಕೊಂಡು ಬಂದಿರೋದು ವಿಷಲ್ ಬಂದ್ಮೇಲೆ. ಇದು 3 ವಿಷಲ್ ಬರಬೇಕು ಅಲ್ವಾ? ಸರಿ, ಅದಾದ್ಮೇಲೆ ಇದನ್ನ ಹಾಕೋ. ಅದನ್ನಾದ್ಮೇಲೆ ವಿಷಲ್ ಬಂದ್ಮೇಲೆ ಇದನ್ನ ಹಾಕೊಂಡು ಅದು ಚೆನ್ನಾಗಿ ಕುದಿಸ್ಬಿಟ್ಟು ಮತ್ತೆ ಅದನ್ನ ತೆಗ್ದು ಒಗ್ಗರಣೆ ಮಾಡೋದು. ಚಿಕನ್ ಗೀತಾ ಅವರೇ, ಹವ್ಯಾಸ ಜೊತೆಗೆ ಹಾಡುಗಡೆ ಏನಾದ್ರು ಹೇಳ್ತೀರಾ? ಹಾಡೆಲ್ಲ ಹೇಳ್ತೀನಿ. ಸೂಪರ್ ಅಲ್ಲ? ಸರಿ, ಹಾಗಿದ್ರೆ ಒಂದು ಹಾಡು ಮಕ್ಕಳಿಗೆಲ್ಲ ಹೇಳ್ಕೊಡ್ತಾ ಇರ್ತೀನಿ. ಹೌದಾ? ಬಂದಿದೆಲ್ಲ ಹೇಳಿ ಹೇಳಿ, ಹಾಡು ಹೇಳಿ. ಹಾಡ್ತೀನಿ. ಮೂಡಲ್ ಕುಂಡಲ್ ಕೆರೆ ನೋಡಕ್ಕೊಂದೈ ಭೋಗಮ್ಮವ ಬರ್ತಾನೆ ಚಂದಿರಾಮ. ಮೂಡಲ್ ಕುಂಡಲ್ ಕೆರೆ ನೋಡಕ್ಕೊಂದೈ ಭೋಗ ಮೂಡಿ ಬರ್ತಾನೆ ಚಂದಿರಾಮ. ತನಂದನೋ ಮೂಡಿ ಬರ್ತಾನೆ ಚಂದಿರಾಮ. ಅಂತಿಂತಕಿನ್ ಸಾರಿ, ಇರ್ಲಿ ಬಿಡ, ಪರವಾಗಿಲ್ಲ. ಒಳ್ಳೆ ಹಾಸನ ಅಂದ್ರೆ ಅದ್ರ ತನ್ನದೇ ಆದಂತ ವೈಶಿಷ್ಟ್ಯ, ಜಾನಪದ, ಐತಿಹಾಸಿಕ ಒಂದು. ಇವಾಗೆಲ್ಲ ಮರ್ತೋಗ್ತಾ ಇದೆ. ಮಕ್ಕಳಿಗೆ ಹೇಳ್ತಾ ಇರ್ಬೇಕು ಜಾನಪದ ಗೀತೆಗಳು. ಹೇಳ್ತಾ ಇರ್ತೀವಿ, ಆದ್ರೆ ಇವಾಗ ಈ ಕ್ಯಾಮ್ರಾನೆಲ್ಲ ನೋಡಿ
ಗಾಬರಿ ಆಗ್ತಿದೆ, ಸ್ವಲ್ಪ ಮರ್ತೋಗ್ತಾ ಇದೆ. ನೋ ಪ್ರಾಬ್ಲಮ್. ಸೊ ಇದು ಕುಕ್ಕರ್ ಆಗಿದೆ, ಆರ್ದಂಗಿದೆ. ವಿಷಲ್ ಹೋಗಿದೆ ಇವಾಗ ತೆಗಿಯೋಣ. ಈಗ ಇದು ಬಸ್ಸಾರು ಮಾಡಕ್ಕೆ ಇದೇ ಪದ್ಧತಿ? ಇದೇ ಪದ್ಧತಿ. ಬೇರೆ ಮಾಮೂಲು ಚಿಕನ್ ಸಾರು ಮಾಡ್ಬೇಕು ಅಂದ್ರೆ ಅದಕ್ಕೆ ಬೇರೆ ಪದ್ಧತಿ ಇರುತ್ತಾ? ಮಸಾಲೆ ಎಲ್ಲ ಒಂದೇ ಇರ್ತದೆ, ಅಂದ್ರೆ ಫ್ರೈ ಒಂದು ಸಪರೇಟ್ ಇರ್ತದೆ. ಓಕೆ ಸರಿ. ಈಗ ಇನ್ನೂ ಇದೆ ಕೆಲಸ ಇದಕ್ಕೆ. ಇದೆ ಸರಿ ಇದೆ. ಈಗ ತೆಗಿಯೋಣ. ತೆಗೀರಿ. ವಿಷಲ್ ಆಗಿದೆ ಅಲ್ಲ? ನಿಧಾನಾಗಿ ಇಟ್ಕೊಂಡು ಇವಾಗ ಏನ್ ಮಾಡ್ತೀರಾ? ನಾವು ಕಾಯಿ ಮಸಾಲೆ ಹಾಕಿ ಆಗ್ಲೇ ರುಬ್ಕೊಂಡಿದ್ದು, ಆವಾಗಲೇ ರುಬ್ಬಿಟ್ಕೊಂಡಿದ್ವಲ್ಲ, ಅದನ್ನ ಈಗ ಹಾಕ್ತಾ ಇದೀವಿ. ಇದನ್ನು ಬೇಕಾ? ತಗೋ. ನೀರು ಹಾಕ್ಲಾ? ಸೊ ಚೆನ್ನಾಗಿ ಈ ಮಸಾಲೆ ಇವಾಗ ಬೀಳ್ತಾ ಇದೆ. ಇವಾಗ ಅದ್ರ ಜೊತೆ ಬಂದ್ರೆ ತುಂಬಾ ಚೆನ್ನಾಗಿ ಟೇಸ್ಟ್ ಬರ್ತದೆ. ಈಗ ಕಾಯಿ ಮಸಾಲೆ ಹಾಕಿದ್ವಿ, ಇನ್ನೂ ಸ್ವಲ್ಪ ನೀರು ಬೇಕಾಗ್ತದೆ ನೋಡಿ. ಈಗ ಕುದಿಬೇಕು ಇದು ಚೆನ್ನಾಗಿ, ವಿಷಲ್ ಬೇಡ, ಹಾಗೆಯೇ ಒಂದು ಸ್ವಲ್ಪ ಕುದಿಬೇಕು. ಮಸಾಲೆ ಹಾಕಿದ ಮೇಲೆ ಒಂದು ಕುದಿ ಬರಬೇಕು. ಮತ್ತೆ ಏನೇನು ವಿಶೇಷವಾಗಿ ಅಡುಗೆ ಮಾಡ್ತೀರಾ? ಹಾಸನ ವಿಶೇಷ ನಿಮ್ಮ ಮನೆಯಲ್ಲಿ ಮಾಡುವಂತ ಅಡುಗೆಗಳು? ವಿಶೇಷವಾಗಿ ನಾನ್ ವೆಜ್ ಅಲ್ಲಿ ಕಬಾಬ್ ಮಾಡ್ತೀವಿ, ಚಾಪ್ಸ್ ಮಾಡ್ತೀವಿ, ಬಿರಿಯಾನಿ ಮಾಡ್ತೀವಿ, ಸಾಂಬಾರ್ ಮತ್ತೆ ಬಸ್ ಸಾಂಬಾರ್ ನಾಟಿ ಕೋಳಿದು ಮಾಡ್ತೀವಿ ನಾನ್ ವೆಜ್ ಅಲ್ಲಿ. ವೆಜ್ ಅಲ್ಲಿ ತರಕಾರಿ ಸಾಂಬಾರ್ ಮಾಡ್ತೀವಿ, ಹುರುಳಿಕಾಳು ಬಸ್ಸಾರು ಮಾಡ್ತೀವಿ. ಹುರುಳಿಕಾಳು ಬಸ್ಸಾರು ಸೊಪ್ಪು ಹಾಕಿನೇ ಹಾಗೆ ಮಾಡ್ತೀವಿ. ಬರೀ ಹುರುಳಿಕಾಳಲ್ಲೇ ಮಾಡ್ತೀವಿ, ಚೆನ್ನಾಗಿ ಬರ್ತದೆ. ಹುರುಳಿಕಾಳಲ್ಲಿ ಮಾಡ್ತೀವಿ, ಮತ್ತೆ ಸೊಪ್ಪು ಬೇಳೆಯಲ್ಲಿ ಮಾಡ್ತೀವಿ, ಸೊಪ್ಪು ಮತ್ತೆ ಹಸಿ ಕಾಳು ಬರ್ತದಲ್ಲ ಅದರಲ್ಲೆಲ್ಲ ಬಸ್ಸಾರು ಮಾಡ್ತೀವಿ. ಇನ್ನು ಸೊಪ್ಪಿಂದು ಹುಳಿ ಮಾಡ್ತೀವಿ, ಮತ್ತೆ ಮಸಾಲೆ ಸಾರು ಮಾಡ್ತೀವಿ. ಮಸಪ್ಪು. ಈಗ ಇದೆಲ್ಲ ಬಸ್ಸಾರು ಹಾಸನದ ಮೂಲನೇ ಅಥವಾ ಎಲ್ಲ ಕಡೆನೂ ಮಾಡೋದು ಬೇರೆನಾ? ಎಲ್ಲ ಮಾಡ್ತಾರೆ, ಆದ್ರೆ ಹಾಸನಲ್ಲಿ ಜಾಸ್ತಿ ಇರ್ತದೆ. ಮಸಾಲೆಯಲ್ಲಿ ಖಾರ ಜಾಸ್ತಿ ಇರ್ಬೇಕು ಹಾಸನವ್ರಿಗೆ. ನಾನ್ ವೆಜ್ ಎಲ್ಲ ಆದ್ರೂ ಖಾರ ಇರ್ಬೇಕು, ವೆಜ್ ಆದ್ರೂ ಖಾರ ಇರ್ಬೇಕು. ಮೇ ಬಿ ಈ ಒಂದು ಮಲೆನಾಡಿನ ಈ ಒಂದು ವಾತಾವರಣಕ್ಕೆ ಹೆಚ್ಚಿನ ಮಸಾಲೆ ಮೈಗೆ ಬೇಕು ಅನ್ಸುತ್ತೆ ಅಲ್ವಾ? ಹೌದು, ಚೆನ್ನಾಗಿರುತ್ತೆ ಖಾರನೇ. ಎಲ್ಲರೂ ಕೇಳೋದು ಖಾರ. ಸ್ವೀಟೇ ಕಮ್ಮಿ ಇಲ್ಲಿ. ಹೌದಾ? ಸ್ವೀಟ್ ಏನ್ ಮಾಡಲ್ವಾ? ಶಾವಿಗೆ ಇಲ್ಲಿ ತುಂಬಾ ಫೇಮಸ್. ಶಾವಿಗೆಗೆ ಕಾಯಿ ಹಾಲು ಮಾಡ್ತಾರೆ, ಮತ್ತೆ ನಾಟಿ ಕೋಳಿಗೂ ಮಾಡ್ತಾರೆ, ಚೆನ್ನಾಗಿರ್ತದೆ. ಒತ್ತು ಶಾವಿಗೆಗೆ ಕಾಯಿ ಹಾಲು ಸಿಹಿದು ತುಂಬಾ ಚೆನ್ನಾಗಿರುತ್ತೆ ಕಾಯಿ. ಆಯ್ತಾ? ನೋಡೋಣ ಕುದಿದೆ ಅಂತ. ನೋಡೋಣ, ಕುದೀತಾ ಇದೆ, ನೋಡೋಣ. ತೆಗಿದ್ದೀನಿ. ಓ, ಚೆನ್ನಾಗಿ ಕುದೀತಾ ಇದೆ. ಓಕೆ. ಸೊ ಅದಕ್ಕೆ ಬೇಕಲ್ವಾ? ಚೆನ್ನಾಗಿ ಕುದ್ರೇನೆ ಅದು ಚೆನ್ನಾಗಿರುತ್ತೆ. ನೋಡಿ, ಚೆನ್ನಾಗಿದೆ. ಈಗ ಬೇರೆ ತೆಗೆದ್ಬಿಟ್ಟು ಒಗ್ಗರಣೆ ಮಾಡೋಣ. ಓಕೆ. ಈಗ ಸಾರು ಬೇರೆ ಮಾಡ್ಕೋತೀರಾ? ಸಾಂಬಾರು ಬೇರೆ ಮಾಡ್ಕೊಂತೀನಿ. ಈ ಕಡೆನೇ ಇಟ್ಕೊಂಡಿರ್ತೀನಿ. ಇದು ಸಾರಿಗಾ? ಇದು ಪಲ್ಯ ಮಾಡಕ್ಕೆ. ಸೊ ಗ್ಯಾಸ್ ಆನ್. ಸರಿ, ಆಯಿತು. ಸ್ವಲ್ಪ ಬಿಸಿ ಆಗಿ ಈಗ ಇದನ್ನು ತಗೋತಾ ಇದ್ದೀನಿ, ಪೀಸ್ ಎಲ್ಲ ತಗೊಳ್ಬಿಡ್ತೀನಿ. ಸೊ ಅದೆಲ್ಲ ಬೇರೆ ಮಾಡ್ಕೋತಿದ್ದೀರಾ? ಎಲ್ಲ ಬೇರೆ ಮಾಡ್ಕೊಂಡು ಆಮೇಲೆ ಸಪ್ರೇಟಾಗಿ ಒಗ್ಗರಣೆ ಮಾಡಿಬಿಟ್ಟು ಇದನ್ನೆಲ್ಲ ಅದರಲ್ಲಿ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ಓಹೋ, ಮತ್ತೆ ಫ್ರೈ ಮಾಡಬೇಕು. ಮತ್ತೆ ಫ್ರೈ ಮಾಡಬೇಕು. ಸಾರು ಅಷ್ಟೇ? ಅದು ಸಾಂಬಾರು ರೆಡಿ. ಸಾಂಬಾರು ರೆಡಿ ಇದೆ. ಓಹೋ. ಸೊ ಅದಕ್ಕೇನು ಕೆಲಸ ಇಲ್ಲ, ಎಲ್ಲ ಮಸಾಲೆ ಇದೆ, ಎಲ್ಲ ಇದೆ ಅದಕ್ಕೆ. ಸೊ ಇದಕ್ಕೆ ಮಾತ್ರ ಒಗ್ಗರಣೆ ಹಾಕೋತೀರಾ ನೀವು ಇದರಲ್ಲಿ? ಇದೆಲ್ಲ ಬೇಕಾ? ಅದು ಬೇಕು. ಸೊ ಬೇರೆ ಬಸ್ಸಾರು ಇದೇ ಥರನೇ ಇರುತ್ತಾ? ಹೌದು, ಸೊಪ್ಪಿನ ಬಸ್ಸಾರು ಮತ್ತೆ ಹುರುಳಿ ಕಾಳು ಬಸ್ಸಾರು ಎಲ್ಲ ಹೀಗೆ ಇರ್ತದೆ. ಅದು ಬೇರೆ ಸಪ್ರೇಟ್ ಸೊಪ್ಪಿಂದ ಆಗ್ತದೆ. ಅದನ್ನಕ್ಕೇನು ಖಾರ ಏನು ಹಾಕಲ್ಲ, ಹಂಗೆ ಬೇಯಿಸಿ ತಗೊಬಿಟ್ಟು ಆಮೇಲೆ ಹಾಕಿ ರುಬ್ತೀವಿ ಮಸಾಲೆ ಖಾರನ. ಇವಾಗ ಆಯಿಲ್ ಹಾಕ್ತಾ ಇದ್ದೀನಿ ಸ್ವಲ್ಪ. ಇದನ್ನ ಕಡಲೆ ಬೀಜ ಎಣ್ಣೆ, ಕಡಲೆ ಬೀಜದ ಎಣ್ಣೆ ಸ್ವಲ್ಪ ಹಾಕಿದ್ದೀನಿ.
ಈಗ ಈರುಳ್ಳಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಫ್ರೈ ಮಾಡಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇವಾಗ ಒಂದು ಸ್ವಲ್ಪ ಹಾಕ್ತೀರಾ? ನಿಮ್ಮ ಮಗಳು ಮನೇಲಿ ಎಲ್ಲರೂ ಅಡುಗೆ ಮಾಡ್ತಾರಾ? ಮಾಡ್ತಾರೆ. ಸೊ ಈಗ ನಿಮ್ದೆ ಎಲ್ಲ ಜಿಮ್ ಇರೋದ್ರಿಂದ ಆ ಥರದ್ದೇನಾದ್ರು ಬಿರಿಯಾನಿ ಚೆನ್ನಾಗಿ ಮಾಡ್ತಾರೆ. ಹೌದಾ? ನಮ್ಮನೇಲಿ ಬಿರಿಯಾನಿ ತಿನ್ಬೇಕಂದ್ರೆ ಮಗಳೇ ಮಾಡೋದು. ಓಹೋ, ಬಿರಿಯಾನಿ ಮತ್ತೆ ಪೆಪ್ಪರ್ ಡ್ರೈ ಚೆನ್ನಾಗಿ ಮಾಡೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀವಿ ಸ್ವಲ್ಪ. ಮನೇಲಿ ಎಲ್ರಿಗೂ ಇಷ್ಟನಾ? ಎಲ್ರಿಗೂ ಇಷ್ಟ. ಚಿಕನ್ ಸಾರ್ದು ನಾನು ಮಾಡೋದು ಇಷ್ಟಪಡ್ತಾರೆ, ಬಿರಿಯಾನಿನ ನನ್ನ ಮಗಳು ಮಾಡೋದು ಇಷ್ಟಪಡ್ತಾರೆ. ಹೌದಾ? ಇನ್ನೊಬ್ಬ ಮಗಳು ಏನ್ ಮಾಡ್ತಾರಲ್ಲ? ಇನ್ನೊಬ್ಬ ಮಗಳು ಮಗ ಒಬ್ರು ಮಗ ಒಬ್ರು ಮಗಳು. ಮಗ ಅವನು RTO ಆಫೀಸಲ್ಲಿ ಕೆಲಸ ಮಾಡ್ತಾನೆ. ಹಾಸನ, ಎಲ್ಲರೂ ಹಾಸನ. ಎಲ್ಲ ಹಾಸನಲ್ಲೇ ಆಯ್ತು ಅನ್ಸುತ್ತಲ್ಲ. ಚೆನ್ನಾಗಿ ಆಗಿದೆ. ಸ್ವಲ್ಪ ಫ್ರೈ ಆಗಿ ಹಾಕೋಣ. ಉಪ್ಪು ಈಗಲೇ ಉಪ್ಪು ಹಾಕ್ತೀರಾ? ಆನಿಯನ್ಗೆ ಒಂಚೂರು ಪೌಡ್ರು ಬೇಕಿತ್ತು, ಹಾಕಿ ಸ್ವಲ್ಪ. ಇದರಲ್ಲಿ ಎಲ್ಲ ಹಾಕಿರ್ತೀವಲ್ಲ. ಸ್ವಲ್ಪ ಧನಿಯಾ ಪುಡಿ ಹಾಕ್ತೀನಿ. ಇಷ್ಟು ಸಾಕು. ಪೆಪ್ಪರ್ ಪುಡಿ. ಪೆಪ್ಪರ್ ಬೇಕಾ? ಈಗ ಚಿಕನ್ ಹಾಕ್ತೀನಿ. ಇದು ಆಮೇಲೆ ಹಾಕ್ತೀರಾ? ಅದನ್ನ ಆಮೇಲೆ ಚಕ್ಕಿ ಎಲ್ಲ ಏನು ಬೇಡ? ಈಗೇನೆ ಬೇಡ. ಸರಿ, ಇವಾಗ ಚಿಕನ್ ಹಾಕ್ತಾ ಇದ್ದೀನಿ. ಈಗ ಇನ್ನೇನು ಮಸಾಲೆ ಇದಕ್ಕೆ ಅಲ್ವಾ? ಒಂಥರ ಡ್ರೈ ಥರನೇ ಬರುತ್ತೆ. ಡ್ರೈ ಥರನೇ ಅದು. ಪಲ್ಯ ಅಂದರೆ ಈಗ ಬಸ್ಸಾರು ಪಲ್ಯ ಸೈಡಿಗೆ ಇದ್ದಂಗೆ. ಪಲ್ಯ ನಾವು ಹೇಗೆ ಮಾಡ್ಕೊಂಡು ಸೈಡಿಗೆ ಇಟ್ಕೊಂತೀವಲ್ವಾ ಆ ಥರ. ಇದನ್ನ ಇವಾಗ ಹಾಕ್ತೀವಿ. ಪುದೀನ. ಸಾಮಾನ್ಯವಾಗಿ ಎಲ್ಲ ಮಾಂಸಾಹಾರಿ ಅಡುಗೆಗಳಲ್ಲಿ ಪುದೀನ ಬೇಕೇ ಬೇಕು. ಹಾಕ್ತಾರಲ್ಲ. ಪುದೀನ, ಕೊತ್ತಂಬರಿ ಸೊಪ್ಪು ಜಾಸ್ತಿ ಬೇಕಾಗ್ತದೆ. ಆಯ್ತು. ಇನ್ನೊಂದು ಸ್ವಲ್ಪ ಆಗ್ಬೇಕಾ? ಆಗಿದೆ ಅಲ್ಲ? ಆಗಿದೆ. ಸೊ ಈಗ ಇದಾಗಿದೆ. ಇವಾಗ ಬೌಲಿಸ್ಗೆ ಹಾಕ್ತೀನಿ. ಹಾಕಿ ಎಲ್ಲ ಆಗಿದೆ. ಲಾಸ್ಟ್ ಒಂದು ನಿಂಬೆ ಹಣ್ಣಿನ ರಸನ ಹಾಕ್ತೀನಿ. ಓಕೆ. ಸೊ ಹುಳಿ ಒಂದು ಲಾಸ್ಟಿಗೆ ಹಾಕ್ತೀನಿ. ಸರಿ, ಈಗ ಹಾಕ್ತಾ ಇದ್ದೀನಿ ಸಾಂಬಾರಿಗೆ. ಓಕೆ, ಸಾರಿಗೆ ಹುಳಿ ಬಿತ್ತು. ನಿಂಬೆ ರಸ ಅಂತ. ಇವಾಗ ಈಗ ತಯಾರಾಗಿದೆ. ಎಲ್ಲ ಮುಗ್ದಿದೆ. ಇನ್ನೇನಿದ್ರು ಈಗ ಇದು ಬಸ್ಸಾರು ಜೊತೆಗೆ ಯಾವ್ದ್ರ ಜೊತೆ ಕೊಡ್ತಿದ್ದೀರಾ? ಮುದ್ದೆ ಜೊತೆಗೆ. ಮುದ್ದೆ ರೆಡಿ ಇದೆನಾ? ಮುದ್ದೆ ರೆಡಿ ಇದೆ. ಹಾಕೋಣ ಇವಾಗ. ಹಾಕ್ಬಿಡಿ. ರೆಡಿ ಇಟ್ಟಿದ್ದೀರಲ್ಲ ಇಲ್ಲಿ? ರೆಡಿ ಇದೆ. ಸಾಂಬಾರ್ ಹಾಕೋಣ. ಈಗೆಲ್ಲ ತಯಾರಿದೆ. ಇದನ್ನ ರುಚಿ ನೋಡಿ ನೀವು ಮಾಡಿರೋದು ಹೇಗಿದೆ ಅಂತ ಹೇಳ್ಬೇಕಲ್ವಾ? ಯಾರನ್ನ ಕರೀತೀರ? ನಾನಂತೂ ರುಚಿ ನೋಡಲ್ಲ. ಹೌದಾ? ನಾನು ವೆಜಿಟೇರಿಯನ್ನು. ಹೇಗೆ? ನನ್ನ ಅಕ್ಕನ ಮಗ ಮತ್ತೆ ನನ್ನ ಮಗಳು ಬರ್ತಾರೆ. ಇಷ್ಟನಾ ಅವ್ರಿಗೆ? ಸರಿ, ಹಾಗಾದ್ರೆ ಕರೀರಿ ಅವ್ರಿಗೆ. ಬನ್ರಪ್ಪ. ಅಮ್ಮ ಬಾ ಅಮ್ಮ. ಹೆಸರು ಹೇಳಿ. ಅಮ್ಮನ ಅವಳ ಹೆಸರೇನು? ಮಮತಾ. ಓಕೆ. ಅವ್ರದೇ ಜಿಮ್ಮು ಅಂತ ಹೇಳ್ತಾ ಇದ್ರಲ್ಲ, ಅವ್ರದೇನಾ? ಹೌದು. ಓಕೆ. ಗೀತಾ ಅವರೇ, ತಟ್ಟೆ ಎಲ್ಲ ರೆಡಿ ಮಾಡಿದೀರಾ? ನಿಮ್ ಮಗಳು ಮತ್ತೆ ನಿಮ್ಮ ಅಕ್ಕನ ಮಗ ಇಬ್ರು ಬಂದು ರುಚಿ ನೋಡ್ತಾರೆ. ಅಷ್ಟರಲ್ಲಿ ನಮ್ಮ ವೀಕ್ಷಕರಿಗೆ ನೀವು ಹೇಗ್ ಮಾಡಿದ್ರಿ ಅಂತ ತೋರ್ಸ್ಕೊಂಡ್ ಬಂದ್ಬಿಡೋಣ. ವೀಕ್ಷಕರೇ, ನಾಟಿ ಕೋಳಿ ಬಸ್ಸಾರು ಮುದ್ದೆ ಜೊತೆಗೆ ತಿಂದ್ರೆ ಚೆನ್ನಾಗಿರತ್ತಂತೆ. ನಿಮಗೂ ಆಸೆ ಆಗ್ತಾ ಇದ್ರೆ ಹೇಗ್ ಮಾಡೋದು ಇನ್ನೊಂದ್ಸರಿ ಫಾಸ್ಟ್ ಟ್ರ್ಯಾಕ್ ನೋಡ್ಕೊಂಡು ಬಂದ್ಬಿಡೋಣ.
ನಾಟಿ ಕೋಳಿ ಬಸ್ಸಾರು ಮಾಡುವ ವಿಧಾನ. ಒಂದು ಕುಕ್ಕರ್ ಒಳಗೆ ಸ್ವಲ್ಪ ಎಣ್ಣೆ ಹಾಕಿ ಕಾದ ನಂತರ ಹೆಚ್ಚಿದ 2 ಈರುಳ್ಳಿ ಹಾಕಿ ಬಾಡಿಸಿ. ನಂತರ 2 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡಿ. ಇದಕ್ಕೆ ಅರ್ಧ ಚಮಚ ಅರಿಶಿನ ಪುಡಿ ಹಾಗೂ ಚಿಕನ್ ಹಾಕಿ ಚೆನ್ನಾಗಿ ಕೂಡಿಸಿ. ಆಮೇಲೆ ಉಪ್ಪು ಹಾಕಿ ಮತ್ತಷ್ಟು ಮಿಕ್ಸ್ ಮಾಡಿ. ನಂತರ ಕಾಡು ಕೊತ್ತಂಬರಿ ಸೊಪ್ಪು ಮುರಿದು ಹಾಕಿ 4-5 ನಿಮಿಷಗಳ ಕಾಲ ಫ್ರೈ ಮಾಡಿ. ಈಗ ಮಿಕ್ಸಿ ಜಾರಿಗೆ ಅರ್ಧ ಹೋಳು ತೆಂಗಿನಕಾಯಿ, 1 ಈರುಳ್ಳಿ, 1 ಟೊಮ್ಯಾಟೊ, 8-10 ಲವಂಗ, 2 ಇಂಚು ಚಕ್ಕೆ, 2 ಏಲಕ್ಕಿ, ಗಸಗಸೆ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಇನ್ನೊಂದು ಪಾತ್ರೆಯಲ್ಲಿ 5 ಚಮಚ ಧನಿಯಾ ಹಾಗೂ 5 ಚಮಚ ಅಚ್ಚಕಾರದ ಪುಡಿಗೆ ನೀರು ಬೆರೆಸಿ ಬೇಯುತ್ತಿರುವ ಚಿಕನ್ಗೆ ಹಾಕಿ ಆಮೇಲೆ ಮತ್ತಷ್ಟು ನೀರು ಹಾಕಿ ಚೆನ್ನಾಗಿ ಕೂಡಿಸಿ ಕುಕ್ಕರ್ ಮುಚ್ಚಳ ಮುಚ್ಚಿ ಬೇಯಲು ಬಿಡಿ. ಪ್ರೆಷರ್ ಇಳಿದ ನಂತರ ಈಗಾಗಲೇ ರುಬ್ಬಿಟ್ಟುಕೊಂಡಿರುವ ಮಸಾಲೆಯನ್ನು ಹಾಕಿ ಮತ್ತಷ್ಟು ಕುದಿಯಲು ಬಿಡಿ. ಈಗ ಒಂದು ಬಾಣಲೆ ಕಾಯಲು ಇಡಿ. ಈಗಾಗಲೇ ತಯಾರಿರುವ ಚಿಕನ್ ಸಾರಿನಿಂದ ಚಿಕನ್ ಅನ್ನು ಬಸಿದುಕೊಳ್ಳಿ. ಬಾಣಲೆಗೆ ಎಣ್ಣೆ ಹಾಕಿ ಕಾದ ನಂತರ ಈರುಳ್ಳಿ ಹಾಕಿ ಬಾಡಿಸಿ. ಇದಕ್ಕೆ 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಉಪ್ಪು ಹಾಕಿ ಫ್ರೈ ಮಾಡಿ. ನಂತರ ಧನಿಯಾ ಪುಡಿ, ಅಚ್ಚಕಾರದ ಪುಡಿ, ಕಾಳು ಮೆಣಸಿನ ಪುಡಿ ಹಾಗೂ ಬಸಿದ ಚಿಕನ್ ಹಾಕಿ ಫ್ರೈ ಮಾಡಿ. ಇದಕ್ಕೆ ಮೆಂತ್ಯ ಸೊಪ್ಪು ಹಾಕಿ ಮತ್ತಷ್ಟು ಫ್ರೈ ಮಾಡಿದರೆ ಪಲ್ಯ ತಯಾರಾಗುತ್ತದೆ. ಚಿಕನ್ ಬಸಿದ ಸಾರಿಗೆ ನಿಂಬೆ ರಸ ಸೇರಿಸಿ ಈಗ ತಯಾರಾದ ಹಾಸನ ಸ್ಪೆಷಲ್ ಚಿಕನ್ ಪಲ್ಯ ಹಾಗೂ ಬಸ್ಸಾರನ್ನು ಮುದ್ದೆಯ ಜೊತೆಗೆ ಸವಿಯಲು ಕೊಡಿ. ನೋಡ್ಕೊಂಡು ಬಂದ್ರಲ್ಲ ವೀಕ್ಷಕರೇ, ಈಗ ರುಚಿ ನೋಡಕ್ಕೆ ನಿಮ್ಮ ಹೆಸರು ಶ್ರೇಯಸ್ ಇದ್ದಾರೆ ಮತ್ತೆ ಮಮತಾ ಇದ್ದಾರೆ. ನಿನ್ನ ಹೆಸರು ಯಶ್ವಿ. ಎಲ್ರು ಇದ್ದಾರೆ. ರುಚಿ ನೋಡಿ ಹೇಗ್ ಮಾಡಿದ್ದಾರೆ ಗೀತಾ ಅವರಂತ ಹೇಳ್ಬೇಕು. ರುಚಿ ನೋಡಿ, ಇವಾಗ ರುಚಿ ನೋಡ್ಬಿಟ್ಟು ಹೇಗಿದೆ ಅಂತ ಹೇಳಿ. ಮಮತಾ ನೀವೇ ತಗೊಳ್ಳಿ. ನಾನು ನಮ್ಮಮ್ಮ ಮಾಡೋ ಇದು ಮುದ್ದೆ, ಈ ಬಸ್ಸಾರನ್ನ ನಾಟಿ ಕೋಳಿ ಬಸ್ಸಾರು ಅಂತಂದರೆ ನನಗೆ ತುಂಬ ಇಷ್ಟ. ವಾವ್, ಚೆನ್ನಾಗಿದೆಯಾ ಕಂತ? ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಗೀತಾ ಅವರೇ, ಧನ್ಯವಾದಗಳು. ನಮ್ಮ ಕಾರ್ಯಕ್ರಮಕ್ಕೆ ಬಂದು ಒಂದು ಅಥೆಂಟಿಕ್ ಆಗಿ ಹಾಸನ ಶೈಲಿಯ ನಾಟಿ ಕೋಳಿನ ಬಸ್ಸಾರು ಮಾಡಿ ತೋರಿಸಿರಾ. ತಮಗೆ ಅನೇಕ ಧನ್ಯವಾದಗಳು. ಥ್ಯಾಂಕ್ ಯು. ನಿಮಗೂ ಖುಷಿಯಾಗಿದೆ ಅನ್ಕೋತೀನಿ. ತುಂಬಾನೇ ಖುಷಿಯಾಗಿದೆ. ಮಮತಾ ಮತ್ತೆ ಶ್ರೇಯಸ್, ನಿಮಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು. ವೀಕ್ಷಕರೇ, ನೋಡಿರಲ್ಲ, ನಮ್ಮ ರಾಜ್ಯದಲ್ಲಿ ಎಷ್ಟು ಜಿಲ್ಲೆಗಳಿವೆ ಅಷ್ಟೇ ವೈಶಿಷ್ಟ್ಯತೆ ಆಹಾರದಲ್ಲಿಯೂ ಕೂಡ. ಪ್ರತಿ ಜಿಲ್ಲೆಯಲ್ಲೂ ಕೂಡ ತನ್ನದೇ ಆದಂತಹ ವೈಶಿಷ್ಟ್ಯವಾದ ಸಂಸ್ಕೃತಿ ಜೊತೆಗೆ ಆಹಾರದಲ್ಲಿಯೂ ಕೂಡ ವೈಶಿಷ್ಟ್ಯತೆಯನ್ನು ಹೊಂದಿದೆ ಹಾಗೂ ಪ್ರಸಿದ್ಧಿಯನ್ನು ಪಡೆದಿದೆ. ಆ ಒಂದು ಪ್ರಯತ್ನದಲ್ಲಿ ನಮ್ಮ ಆಹಾ ಎಂತ ರುಚಿ ತಂಡ ಹಾಸನಕ್ಕೆ ಬಂದು ನಿಮಗಿಷ್ಟವಾಗುವಂತಹ ನಾಟಿ ಕೋಳಿ ಬಸ್ಸಾರು ಮಾಡಿ ತೋರಿಸಿದ್ದೇವೆ. ನಿಮಗೆಲ್ಲ ಇವತ್ತಿನ ಸಂಚಿಕೆ ಇಷ್ಟ ಆಗಿದೆ ಅಂತ ನಾನು ಅನ್ಕೋತಿದ್ದೀನಿ. ಇದೇ ಪ್ರಯತ್ನದಲ್ಲಿ ನಾವಿರ್ತೀವಿ. ಬೇರೆ ಬೇರೆ ರೀತಿಯ ಆಹಾರ ಪದ್ಧತಿ, ಆರೋಗ್ಯ, ಸಂಪ್ರದಾಯ ಎಲ್ಲವನ್ನು ಒಟ್ಟುಗೂಡಿಸುವ ಪ್ರಯತ್ನ ನಮ್ಮ ಆಹಾ ಎಂತ ರುಚಿ ತಂಡದಾಗಿರುತ್ತೆ. ಬನ್ನಿ ಹಾಗಾದರೆ ಹಿತ ಮಿತ ಶುಚಿ ರುಚಿ ಸಾಧಿಸೋಣ. ಆಹಾ ಎಂಥ ರುಚಿ ಅನ್ನೋಣ. ಏನಂತೀರಿ? ರುಚಿಕರ ಹುಳಿಯುಪ್ಪು ಸಿಹಿ ಖಾರ, ಆರೋಗ್ಯಕರ ರುಚಿಕರ ಹುಳಿಯುಪ್ಪು ಸಿಹಿ ಖಾರ, ಘಮಿಸುವ ಮಸಾಲೆ ಖಾರ, ಚಟಪಟ ಕಲಿಯೋಣ ಬಾರ. ಎಂಥ ರುಚಿ! ಅಮ್ಮ ನಂಗೂ ಸ್ವಲ್ಪ. ಅಮ್ಮ ನಂಗೂ ಸ್ವಲ್ಪ. ದಿನ ದಿನವೂ ಹೊಸ ರುಚಿ ಕಲಿಯುವ ಅಭಿರುಚಿ, ಕಲಿತು ಮಾಡಲು ಬಿಸಿ ಬಿಸಿ ಸವಿಯಲು ನೀವು ಖುಷಿ ಖುಷಿ. ಎಂಥ ರುಚಿ! ಅಮ್ಮ ನಂಗೂ ಸ್ವಲ್ಪ. ಅಮ್ಮ ನಂಗೂ ಸ್ವಲ್ಪ.